ಫ್ರೆಂಡ್ಸ್, ನಾನು ನಿಮ್ಮ ಕನ್ನಡ 100 ಬಾಯ್ಸ್ ಬದಿಮಾಲೆ. ನಾನು ಇವತ್ತು ಒಂದು ಒಳ್ಳೆಯ ಅಪ್ಲಿಕೇಶನ್ ಬಗ್ಗೆ ಹೇಳ್ತಿದ್ದೇನೆ. ಸೀಕ್ರೆಟ್ ವಿಡಿಯೋ ರೆಕಾರ್ಡರ್ ಎಂಬ ಅಪ್ಲಿಕೇಶನ್. ಇದು ನಿಮಗೆ ಪ್ಲೈಸ್ಟೋರಲ್ಲಿ ಫ್ರೀಯಾಗಿ ಲಭ್ಯ ಇದೆ. ಆದರೆ ಅದನ್ನು ನೀವು ಡೌನ್ಲೋಡ್ ಮಾಡಿದರೆ ಅದರಲ್ಲಿ ಸೆಟ್ಟಿಂಗ್ಸ್ ಎಲ್ಲ ಪ್ರೋ ವರ್ಷನ್ ಡೌನ್ಲೋಡ್ ಮಾಡುವಷ್ಟು ಇರಲ್ಲ. ಅದಕ್ಕಾಗಿ ನಾನು ಈ ವಿಡಿಯೋ ಕೆಳಗಡೆ ಲಿಂಕ್ ಕೊಡ್ತೇನೆ, ಪ್ರೋ ವರ್ಷನ್ ಲಿಂಕು. ಇದು ನಿಮಗೆ ಫ್ರೀಯಾಗಿ ಡೌನ್ಲೋಡ್ ಮಾಡ್ಬೋದು. ಓಕೆ, ಇದರ ಉಪಯೋಗ ಅಂದರೆ ನಾವು ಈಗ ಒಂದು ವಿಡಿಯೋ ಮಾಡುವಾಗ ಇದು ನಮಗೆ ಸ್ಕ್ರೀನಲ್ಲಿ ನಾವು ವಿಡಿಯೋ ಮಾಡ್ತಿದ್ದೇವೆ ಅಂತ ಯಾರಿಗೂ ಗೊತ್ತಾಗಲ್ಲ. ಸೀಕ್ರೆಟಾಗಿ ವಿಡಿಯೋ ಆಗ್ತಾ ಇರ್ತದೆ. ಇದು ನೋಟಿಫಿಕೇಷನ್ ಬಾರಲ್ಲಿ ನೋಟಿಫಿಕೇಷನ್ ನಮಗೆ ಬೇಕಾದರೆ ಎನೇಬಲ್ ಮಾಡ್ಬೋದು, ಇಲ್ಲಾಂದರೆ ಡಿಸೇಬಲ್ ಮಾಡ್ಬೋದು. ನಿಮಗೆ ಬೇಕಾದಷ್ಟು ಟೈಮಿಂಗ್ ಇಟ್ಟು ರೆಕಾರ್ಡು ಮಾಡ್ಬೋದು, ವಿಡಿಯೋ ರೆಕಾರ್ಡ್ ಮಾಡ್ಬೋದು. ಅದಕ್ಕೆ ಮೊದಲು ಇದನ್ನು ನೀವು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿ ನೀವು ನಿಮ್ಮ ಸ್ಕ್ರೀನನ್ನು ಲಾಂಗ್ ಪ್ರೆಸ್ ಮಾಡಿ ವೆಡ್ಜಸ್ ತೆಗೆದು ಇದರಲ್ಲಿ ಇಲ್ಲಿ ನೋಡಿ, ವೆಡ್ಜಸ್ಸಲ್ಲಿ ಈ ಥರ ಇರ್ತದೆ. ನೀವು ಈ ಕ್ಯಾಮರಾ ಸಿಂಬಲ್ ಇರ್ತದೆ, ಇದನ್ನು ನೀವು ನಿಮ್ಮ ಸ್ಕ್ರೀನಿಗೆ ಶಾರ್ಟ್ಕಟ್ಟಾಗಿ ತಂದು ಇದನ್ನು ನಾವು ಒಮ್ಮೆ ಒನ್ ಪ್ರೆಸ್ ಮೂಲಕ ನಮಗೆ ಇದು ಒನ್ ಟಚ್ ಮೂಲಕ ನಮಗೆ ವಿಡಿಯೋ ರೆಕಾರ್ಡ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಓಕೆ, ಇದನ್ನು ನೀವು ಡೌನ್ಲೋಡ್ ಮಾಡಿ ಓಪನ್ ಮಾಡಿ. ಮೊದಲಿಗೆ ಇಲ್ಲಿ ನಿಮಗೆ ಈ ಥರ ಇಂಟರ್ಫೇಸ್ ಬರ್ತದೆ. ಡೇಟ್, ಟೈಮ್, ಡೈರೆಕ್ಷನ್, ಕ್ಯಾಮರಾ ಅಂತ ನಿಮಗೆ ಬೇಕಾದ ನೀವು ಸೆಲೆಕ್ಟ್ ಮಾಡಿ. ಟೈಮಿಂಗ್ ಹಾಗೂ ಡೈರೆಕ್ಷನು ಎಲ್ಲ ನೀವು ಸೆಲೆಕ್ಟ್ ಮಾಡಿ. ಇಲ್ಲಿ ಮೇಲ್ಗಡೆ ಕಾಣುವ 3 ಲೈನ್ಸ್ ಇದಕ್ಕೆ ಪ್ರೆಸ್ ಮಾಡಿ ನಿಮಗೆ ಗ್ಯಾಲರಿ, ವಿಡಿಯೋ ಟ್ರಿಮ್ಮರ್, ಸೆಟ್ಟಿಂಗ್ ಅಂತ. ಗ್ಯಾಲರಿ ಅಂದರೆ ನಮಗೆ ನಾವು ಈ ಕ್ಯಾಮರಾ ಮೂಲಕ ವಿಡಿಯೋ ಮಾಡಿದ್ದು ಇದರೊಳಗೆ ಸೇವ್ ಆಗಿರ್ತದೆ. ಈಗ ನಾನು ಯಾವುದಕ್ಕೆ ವಿಡಿಯೋ ಮಾಡಿಲ್ಲ. ಅದೇ ಥರ ವಿಡಿಯೋ ಟ್ರಿಮ್ಮರ್ ಅಂದರೆ ಮಾಡಿದ ವಿಡಿಯೋವನ್ನು ನಿಮಗೆ ಕಟ್ ಮಾಡಿ ಸೇವ್ ಮಾಡ್ಬೋದು. ಪುನಃ ಸೆಟ್ಟಿಂಗ್ ಕೆಳಗಡೆ ಅಲ್ಲಿ ನೋಡಿ ತುಂಬ ಆಪ್ಷನ್ಸ್ ಇದೆ. ಇಲ್ಲಿ ನಿಮಗೆ ನೋಟಿಫಿಕೇಷನ್ ಬಾರಲ್ಲಿ ವಿಡಿಯೋ ಆಗ್ತಿದೆ, ಇಲ್ಲಾಂದರೆ ವಿಡಿಯೋ ಕ್ಲೋಸ್ ಆದರೆ ವಿಡಿಯೋ ನೀವು ಸ್ಟಾಪ್ ಮಾಡಿದರೆ ಅಲ್ಲಿ ಸ್ಟಾಪ್ ಆಯಿತು ಅಂತ ತೋರಿಸ್ತದೆ. ಅದು ನಿಮಗೆ ಬೇಕಾದರೆ ಎನೇಬಲ್ ಮಾಡಿ. ಈಗ ಎನೇಬಲ್ ಆಗಿದೆ ಇದು, ಇಲ್ಲಾಂದರೆ ಡಿಸೇಬಲ್ ಮಾಡಿ. ಅದೇ ಥರ ವೈಬ್ರೇಷನು, ವಿಡಿಯೋ ಆಗೋ ವೈಬ್ರೇಷನ್ ಬೇಕಾದಂತ ಕೇಳ್ತದೆ. ಅದನ್ನು ಬೇಕಾದರೂ ಎನೇಬಲ್ ಮಾಡಿ, ಇಲ್ಲಾಂದರೆ ಡಿಸೇಬಲ್ ಮಾಡಿ. ಇಲ್ಲಿ ಕ್ಯಾಮರಾ, ಬ್ಯಾಕ್ ಫ್ಲಾಶ್ ಲೈಟ್ ಸೀಕ್ರೆಟ್ ವಿಡಿಯೋ ರೆಕಾರ್ಡ್ ಮಾಡುವಾಗ ಫ್ಲಾಶ್ ಲೈಟ್ ಅವಶ್ಯಕತೆ ಇಲ್ಲ. ಈ ಥರ ನಿಮಗಿದು ಬೇಕಾದನ್ನೆಲ್ಲ ನೀವು ಎನೇಬಲ್ ಮಾಡಬೇಕಂತಿದ್ರೆ ಮಾಡಿ. ಅಂದರೆ ನಿಮಗೆ ವಿಡಿಯೋ ಕ್ವಾಲಿಟಿ ಇದರಲ್ಲಿ HD ಕ್ವಾಲಿಟಿ ಇದೆ. ನಿಮಗೆ ಬೇಕಾದ ಕ್ವಾಲಿಟಿ ಸೆಲೆಕ್ಟ್ ಮಾಡಿ. ಅದೇ ಥರ ನಿಮಗೆ ಟೈಮಿಂಗ್ ಇಲ್ಲಿ ಸೆಲೆಕ್ಟ್ ಮಾಡ್ಬೋದು, ಎಷ್ಟು ಬೇಕಂತ. ಈಗ ಇದು 10 ಮಿನಿಟ್ ಇದೆ. ಅದೇ ಥರ ನಿಮಗೆ ನಿಮ್ಮ ಸ್ಟೋರೇಜ್ ಯಾವುದು ಅದು, ನೀವು ಈಗ ಫೋನ್ ಮೆಮರಿ ಆದರೆ ನಿಮಗೆ ಫೋನ್ ಮೆಮರಿ ಫುಲ್ ಆಗುವಾಗ ಸ್ಟಾಪ್ ಆಗ್ತದೆ. ಅದೇ ಥರ ಇಲ್ಲಿ ಚೇಂಜ್ ವಿಡಿಯೋ ರೆಕಾರ್ಡರ್ ವೆಡ್ಜಸ್ ಐಕಾನ್ ಅಂತ, ಅದನ್ನು ಪ್ರೆಸ್ ಮಾಡಿ. ಈಗ ಇರುವ ಐಕಾನ್ ಇದು ನಿಮಗೆ ಬೇಕಾದರೆ ನಿಮ್ಮ ಗ್ಯಾಲರಿಯಿಂದ ಒಂದು ಫೋಟೋ ಅಥವಾ ಯಾವುದೋ ಒಂದು ಸೆಲೆಕ್ಟ್ ಮಾಡಿ ಈ ಥರ ನಿಮಗೆ ಯಾವುದೋ ಒಂದು ಸೆಲೆಕ್ಟ್ ಮಾಡ್ಬೋದು. ಸೆಲೆಕ್ಟ್ ಮಾಡಿ ನಿಮಗೆ ಆ ಫೋಟೋನು ಆ ವೆಡ್ಜಸ್ಸಿನಲ್ಲಿ ನಿಮಗೆ ಹಾಕ್ಬೋದು. ಈ ಥರ ಪುನಃ ಬ್ಯಾಕ್ ನೋಡಿ. ಇಲ್ಲಿ ನಿಮಗೆ ನಿಮ್ಮ ಮೊಬೈಲ್ ಗ್ಯಾಲರಿಯಿಂದ ವಿಡಿಯೋ ಹೈಡ್ ಆಗಬೇಕಂತಿದ್ರೆ ಇಲ್ಲಿ ಎನೇಬಲ್ ಮಾಡಿಕೊಡಿ, ಹೈಡ್ ವಿಡಿಯೋ ಇನ್ ಗ್ಯಾಲರಿ ಅಂತ. ಅದೇ ಥರ ಹೈಡ್ ವಿಡಿಯೋ ಫ್ರಮ್ ಸಿಸ್ಟಮ್ ಅಂತ, ಅದನ್ನು ನಿಮಗೆ ಬೇಕಾದರೆ ಹೈಡ್ ಮಾಡ್ಬೋದು. ಅದರ ವೆರಿಫೈ ಯೂಸರ್ ಅಂತ ಇದೆ. ಇಲ್ಲಿ ನಿಮಗೆ ಇದಕ್ಕೆ ಪಾಸ್ವರ್ಡ್ ಕೊಡ್ಬೋದು. ಎನೇಬಲ್ ಮಾಡಿದರೆ ಇಲ್ಲಿ ಇದು ಡಿಫಾಲ್ಟಾಗಿ ಪಾಸ್ವರ್ಡ್ ಇರೋದು 1 2 3 4 5 6 ಅಂತ. ಇದು ನಿಮಗೆ ಟಚ್ ಮಾಡಿ ನಿಮಗೆ ಚೇಂಜ್ ಮಾಡ್ಬೋದು. ಈ ಥರ ನೋಡಿ. ಪುನಃ ಬ್ಯಾಕ್ ಬನ್ನಿ. ವಿಡಿಯೋ ಮಾಡಲ್ಲ, ನೀವು ನಿಮಗೆ ಸೀಕ್ರೆಟ್ ವಿಡಿಯೋ ಬೇಕಂತಿದ್ದರೆ ನೀವು ವಿಡಿಯೋ ಮಾಡಿ ನೋಡಿ. ಫ್ರೆಂಡ್ಸ್, ಈ ಅಪ್ಲಿಕೇಶನ್ ನಿಮಗೆಲ್ಲರಿಗೆ ಇಷ್ಟವಾಗಬಹುದು ಅಂತ ಭಾವಿಸ್ತೇನೆ. ನಮ್ಮ ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಗೊತ್ತಿಲ್ಲದವರಿಗೆ ತಿಳಿಸಿ. ಓಕೆ ಫ್ರೆಂಡ್ಸ್, ಬಾಯ್.